ಎಲ್ಲರಿಗೂ ನಮಸ್ಕಾರ. ಜೀವನ ಹೆಂಗಾಗಿದೆ ಅಂತಂದ್ರೆ ಅಂಗಡಿ ಭೀಮು ತಂಗಡಿ ಕಟ್ಟ ಅಂತ ನಮ್ಮ ತೆಲುಗು ಭಾಷೆ ಹೇಳ್ತೀವಿ. ಹಾಗಾಗಿ ಇವಾಗ ಏನೇ ಇಲ್ಲ, ಬೆಳೆಗಳು ಬೆಳೆಯೋದಕ್ಕಿಂತ ಹೊರಗಡೆ ಹೋಗಿ ತೊಗೊಂಡ್ಬಂದು ತಿನ್ನುವಂಥ ಮಟ್ಟಕ್ಕೆ ನಾವು ಬಂದಿದ್ದೀವಿ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನಮ್ಮ ಕಾಲದಲ್ಲಿ ನಾವು ಯಾವುದೇ ಪದಾರ್ಥಗಳನ್ನು ನಾವು ಹೊರಗಡೆಯಿಂದ ತೊಗೊಂಡು ಬರ್ತಾ ಇರಲಿಲ್ಲ. ಏನೋ ಒಂದು ಎಣ್ಣೆ ಆಗಿರ್ಬೋದು, ಆ ಎಣ್ಣೆನೂ ಕೂಡ ಅವರೇ ಮನೆಗಳಲ್ಲಿ ಗಾಣ ಏನೋ ಇಟ್ಕೊಂಡು ಮಾಡ್ಕೊಳ್ತಾ ಇದ್ರು. ಬಟ್ ಏನೋ ಸಮಥಿಂಗ್ ಈ ಸೋಪು ಶಾಂಪು ಈ ಥರ ಏನಾದರೂ ಪದಾರ್ಥಗಳು ತರ್ತಾ ಇದ್ರೇನೋ, ಅದು ಬಿಟ್ಟರೆ ಪ್ರತಿಯೊಂದೂ ಕೂಡ ಎಲ್ಲನೂ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ರು, ಹೊಲಗಳಲ್ಲೇ ಬೆಳ್ಕೊಳ್ತಾ ಇದ್ರು. ಬಟ್ ಇವಾಗೆಲ್ಲ ಏನಾಗಿದೆ ಅಂದರೆ ಬ್ಯಾಗ್ ಇಟ್ಕೊಂಡು ಹೋಗೋದು, ಮಾರ್ಟ್ಗೆ ಹೋಗೋದು, ಮಾಲ್ಗೆ ಹೋಗೋದು, ತೊಗೊಬರೋದು, ತಿನ್ನೋದು, ಒಂದಷ್ಟು ಪೇಪರ್ಗಳನ್ನು ಗುಡ್ಡೆ ಹಾಕೋದು, ಆ ಪೇಪರ್ಗಳನ್ನು ತೊಗೊಂಡೋಗೋಕ್ಕೆ ಇನ್ಯಾವನೋ ಬರ್ತಾನೆ. ಈ ಥರ ಜೀವನ. ಅದಕ್ಕೆ ಹೇಳಿದೆ, ಅಂಗಡಿ ಭೀಮು ತಂಗಡಿ ಕಟ್ಟಲು ಜೀವನ ನಾವು ಮಾಡ್ತಾ ಇದ್ದೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇಂದ್ರಲೋಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸೂಪರ್ ಆಗಿದ್ದೀನಿ. ಭಾನುವಾರ ಬಂತಂದ್ರೆ ಏನೋ ಒಂದು ಖುಷಿ, ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತಾರೇನೋ ಅನ್ನೋ ಥರ. ಶನಿವಾರ ಮಾಡೋವಳಕ್ಕೆ ಸೆಲವು, ಏನೋ ಕುಕಿಂಗ್ ಮಾಡೋಕ್ಕೆ ರಜಾ, ಯಾವುದು ಕೆಲಸ ಮಾಡೋಂಗಿಲ್ಲ ಅಂತ. ಬಟ್ ನಮ್ಮ ಹೆಣ್ಮಕ್ಳ ಕರ್ಮ ಏನಪ್ಪ ಅಂತಂದರೆ ಎಲ್ಲ ಕೆಲಸ ಮಾಡಬೇಕು, ಮಾಡಿಟ್ಟು ಹೊರಗಡೆ ಹೋಗಬೇಕು. ಏನೂ ಮಾಡೋಕ್ಕಾಗಲ್ಲ. ನಾನು ಭಾನುವಾರ ಬಂತಂದರೆ ಸ್ವಲ್ಪ ಎದ್ದೋಳೋದು ಲೇಟೆ. ನಾನು ಎದ್ದ ತಕ್ಷಣ ನಮ್ಮ ಮನೆಯವ್ರು ಕೇಳ್ತೀನಿ, ಏನಾದರೂ ಇವತ್ತೇನಾದರೂ ಪ್ರೋಗ್ರಾಮ್ ಇದೆಯಾ, ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀವಾ ಇಲ್ವಾ ಅಂತ ಕೇಳ್ತೀನಿ. ನಮ್ಮ ಮನೆಯವರು ಅಯ್ಯೋ ಹೋಗೋಣ ಅಂತಂದರೆ, ನನಗೆ ಅವಾಗ ಖುಷಿನೋ ಖುಷಿ, ಇಲ್ಲ ಅನ್ನಂಗಿದ್ರೆ ಅದೇ ಗೊತ್ತಾ, ಸ್ವಾಡ್ಮುತ್ತಿ ಥರ ಹಾಕ್ಕೊಂಡು ಇದ್ಬಿಟ್ಟಿರ್ತೀನಿ. ಅಯ್ಯೋ ಇವತ್ತೇನೋ ಹೊರಗಡೆ ಎಲ್ಲೂ ಹೋಗಂಗಿಲ್ವಲ್ಲ, ಮನೆಯಲ್ಲೇ ಇರೋ ಕೆಲಸನ ಮಾಡಿಕೊಂಡು ತಿನ್ಕೊಂಡು ಬಿದ್ದಿರಬೇಕಲ್ಲ, ಇವ್ರಿಗೆ ವೆರೈಟಿ ಕುಕ್ ಮಾಡಿ ಹಾಕಬೇಕಲ್ವಾ ಅನ್ನೋದು ಒಂದು ಬೇಜಾರು. ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಮೊನ್ನೆ ಭಾನುವಾರ ಕೇಳಿದೆ ನಮ್ಮ ಮನೆಯವ್ರಿಗೆ, ಏನಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆಯಾ ಅಂತ. ಇದೆ, ಊಟಕ್ಕೆ ಹೋಗ್ಬೇಕು ಅಂತಂದ್ರೆ ನೋಡ್ರಪ್ಪ ಖುಷಿನೋ ಖುಷಿ. ನಾನು ಬೆಳಗ್ಗೆ ಎದ್ದು ಮನೆ ಕಸ ಗುಡಿಸಿ ಎಲ್ಲ ನೆಲ ಗಿಲ್ಲ ಎಲ್ಲ ಒರೆಸಿ ಟೀಗೆ ಎಲ್ಲ ಮಾಡಿ ಕುಡ್ಕೊಂಡು ನಾನು ಅಷ್ಟೇ ಬೇಗ ರೆಡಿ ಆದೆ. ಇನ್ನು ನನಗಿಂತ ಬೇಗ ನಮ್ಮ ಮನೆಯವರು ಕೂಡ ಬೇಗ ರೆಡಿ ಆಗಿಬಿಟ್ಟಿದ್ರು. ಇನ್ನು ನಾನು ನಮ್ಮ ಮನೆಯವರು ರೆಡಿ ಆದ ನಂತರ ಇನ್ನು ನಮ್ಮ ಸರ್ವಾಗ್ಯ ಅವರಿಗೆ ವೆಯ್ಟಿಂಗು. ಇವ್ರು ಬಂದಿರಲಿಲ್ಲ. ಹಾಗಾಗಿ ಇವ್ರು ಬರೋಷ್ಟರಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕಲ್ಲ ಅಂತ ಅಂದ್ಕೊಂಡು ನಾನು ನಮ್ಮ ಮನೇಲಿದ್ದಂಥ ಸ್ವಲ್ಪ ಸವಿ ನೆನಪುಗಳ ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡೆ, ವಿಡಿಯೋವನ್ನು ಮಾಡಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಸರ್ವಾಗ್ಯ ಮತ್ತು ಅವ್ರ ಅಜ್ಜಿ, ಅವ್ರ ಅಮ್ಮ, ಅವರ ಅಪ್ಪ ಎಲ್ಲ ಬಂದರು. ಇನ್ನು ನಾವು ಹೊರಟಿದ್ದು ನಮ್ಮ ಕಾರಲ್ಲೇ. ನಮ್ಮ ಸರ್ವಾಗ್ಯ ಅಜ್ಜಿ, ಅವರ ಅಮ್ಮ, ಅವರ ಅಪ್ಪ, ನಾವು ಕೂಡ ಇನ್ನು ನಮ್ಮ ಮಗಳು ಇದಕ್ಕೆ ಬಂದಿಲ್ಲ. ಹಾಗಾಗಿ ನಮ್ಮ ಮಗಳು ನಮ್ಮ ಸರ್ವಾಗ್ಯಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಇವನಂತೂ ಸೂಪರು. ಹಾಯ್ ಸರ್ವಾಗ್ಯ. ಇವಾಗ ಕಾರಲ್ಲೆಲ್ಲ ಹತ್ತಿ ಕೂತ್ಕೊಂಡಿದ್ದಾಯಿತು. ನಾವು ಇವಾಗ ಯಾವ ಊರಿಗೆ ಹೋಗ್ತಾ ಇದ್ದೀವಿ, ಏನು ವಿಶೇಷತೆ ಇದೆ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಳೆ ವೀಡಿಯೋಸನ್ನು ನೋಡಿರ್ತೀರ. ಅಂಥವರಿಗೆ ನಾನು ಹೋಗ್ತಾ ಇರುವಂಥ ಜಾಗ ಯಾವುದು, ಯಾವ ಊರು ಅನ್ನೋದು ಪರಿಚಯ ಆಗುತ್ತೆ. ಇನ್ನು ಬ್ಯಾಕ್ಗ್ರೌಂಡ್ ನೋಡಿದ ತಕ್ಷಣವೇ ನಿಮಗೆ ಥಟ್ ಅಂತ ಒಳೆಯುತ್ತೆ. ಆಲ್ಮೋಸ್ಟ್ ವಿಡಿಯೋ ನೋಡಿರೋವಂಥವ್ರಿಗೆ. ನಮ್ಮಕ್ಕ ಫೋನ್ ಮಾಡಿದಾಗ ಯಾವಾಗಲೂ ನಮಗೆ, ಅಕ್ಕ ನೀವು ತುಂಬ ದಿನ ಆಗೋಯ್ತು ಬಂದೇ ಇಲ್ಲ, ಅಕ್ಕ ಒಂದು ಸಾರಿ ಬಂದು ಹೋಗಿ ಅಂತ. ಆದರೂ ನಮಗೆ ಏನಪ್ಪ ರೀಸನ್ ಅಂತಂದರೆ, ಯಾವ ಊರಲ್ಲಿ ನೋಡಿದ್ರು ರೀ ನಮ್ಮ ಆನೇಕಲ್ ತಾಲೂಕಲ್ಲಿ ಈ ವರ್ಷ ಆದಷ್ಟು ಊರ ಹಬ್ಬಗಳು, ಊರ ಜಾತ್ರೆಗಳು ಯಾವ ವರ್ಷ ಆಗಿದೆಯೋ ಅಂತೂ ಗೊತ್ತಿಲ್ಲ. ಯಾವ ಊರಲ್ಲಿ ನೋಡಿದ್ರು ಕೂಡ, ಪ್ರತಿಯೊಂದು ಊರಲ್ಲೂ ಕೂಡ ಅಯ್ಯೋ ನಮ್ಮೂರಲ್ಲಿ 50 ವರ್ಷ ಆಯಿತು, 60 ವರ್ಷ ಆಯಿತು, 20 ವರ್ಷ ಆಯಿತು, 30 ವರ್ಷ ಆಯಿತು ಅಂತ ಹೇಳ್ಕೊಂಡು ಊರ ಹಬ್ಬಗಳು ಮಾಡಿದ್ದೆ. ನಾನಂತೂ ಜಾಸ್ತಿ ಯಾವ ಊರಿಗೂ ಹೋಗಲಿಲ್ಲ. ನೋಡಿ, ಈ ವಿಡಿಯೋನೂ ಕೂಡ ನಾನು ಒಂದು ಊರ ಹಬ್ಬಕ್ಕೆ, ಊರ ಜಾತ್ರೆಗೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದೆ. ನಿಜವಾಗ್ಲೂ ನಾನು ಈ ಊರ ಹಬ್ಬಗಳು, ಊರ ಜಾತ್ರೆಯಿಂದ ದೂರನೇ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಊರಹಬ್ಬ, ಊರ ಜಾತ್ರೆಗೆ ನಾನು ಹೋಗಿದ್ದೆ. ಆ ವಿಡಿಯೋನೂ ಕೂಡ ಇದರಲ್ಲಿ ಹಾಕಿದ್ದೀನಿ. ರೆಡಿ ಆಗೋದೇನೋ ಆದ್ವಿ, ಬಟ್ ಹೋದ್ವಿ ಸುಮಾರು 1 ಕಿಲೋಮೀಟರ್ ದೂರ ಕಾರ್ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋದ್ವಿ. ನನಗೆ ಅನ್ನಿಸ್ತು, ಯಪ್ಪ ಅದಕ್ಕೆ ನಾನು ಈ ಊರ ಹಬ್ಬಗಳಿಗೆ ಬರಲ್ಲ ಅನ್ನೋ ಉದ್ದೇಶ, ಬೇರೆ ಏನೂ ಇಲ್ಲ ರೀ. ನೀವು ನೋಡಿ, ಊರುಗಳಲ್ಲಿ, ಊರ ಹಬ್ಬಗಳಲ್ಲಿ ತೇರುಗಳು, ಉತ್ಸವಗಳು, ಆಮೇಲೆ ಆರತಿಗಳು ಮಾಡಿದಾಗ ಜನ ಇರಲ್ಲ. ಯಾವಾಗ ಇಂಥ ಮಟನ್ನು ಚಿಕನ್ನು ಊಟಗಳು ಅಂತ ಹೇಳ್ತಾರೋ ಆವತ್ತಿನ ದಿನ ನೋಡಿ ಈ ರೇಂಜ್ಗಿರುತ್ತೆ. ಎಷ್ಟು ದೂರ ಅಂದರೆ ಸುಮಾರು 1.5 ಕಿಲೋಮೀಟರ್ ದೂರ ಪಾರ್ಕಿಂಗು. ಇಲ್ಲಿ ಇನ್ನು ನಮ್ಮ ಶಾರದಕ್ಕ ಅವರ ತಂಗಿ ಕೂಡ ಸಿಕ್ಕಿದ್ರು. ಇನ್ನು ಎಲ್ಲ ನಾನು ಕೂಡ ಪರಿಚಯ ಆಗಿರೋದ್ರಿಂದ ನನಗೆ ಆಲ್ಮೋಸ್ಟು ಎಲ್ಲ ಕಡೆನೂ ಮಾತಾಡಿಸ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಇನ್ನು ನಾವಂತೂ ನಮ್ಮ ತಾಂಬೂಲ ಶಾಸ್ತ್ರ ಮುಗಿದ ನಂತರ ನಾವು ನಮ್ಮ ಅಕ್ಕ ಮನೆಗೆ ಬಂದಿರಲಿಲ್ಲ. ಹಾಗಾಗಿ ನಮ್ಮ ಅಕ್ಕ ಯಾವಾಗೂ ಫೋನ್ ಮಾಡಿದಾಗೆಲ್ಲ ಅಯ್ಯೋ ಇಂದಿರಾ ಬನ್ನಿ ಅಂತಾಯಿದ್ರು. ಆಯಿತು ಇರಕ್ಕ, ಇನ್ನೆಲ್ಲ ಊರ ಹಬ್ಬಗಳೆಲ್ಲ ಮುಗೀತಲ್ವ, ಒಂದಿನ ಬರೋಣ ಅಂಥೇಳಿ ಅಂದ್ಕೊಂಡ್ವಿ. ಬಟ್ ಈ ಲಾಸ್ಟ್ ಸಂಡೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೋಗೋಷ್ಟೊತ್ತಿಗೆ ಎಲ್ಲ ಐಟಮ್ಸನ್ನು ಪ್ರಿಪೇರ್ ಮಾಡಿ ಆಲ್ರೆಡಿ ಜೋಡಿಸ್ಬಿಟ್ಟಿದ್ದಾರೆ. ಚಿಕನ್ ಸಾಂಬಾರು, ಗ್ರೇವಿ, ಕಬಾಬು, ಮಟನ್ನು,
ಬಿರಿಯಾನಿ, ಮುದ್ದೆ, ರೈಸು, ರಸಮು, ಪಾಯಸ, ಸಲಾಡು ಎಲ್ಲ ಫುಲ್ಲು ರೆಡಿಯಾಗಿದೆ. ಇನ್ನೇನು ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು ಒಂದೇ ಬ್ಯಾಲೆನ್ಸ್ ಇರೋದು. ಹಾಗಾಗಿ ನಾವು ಕೂಡ ಮನೆ ಗೃಹ ಪ್ರವೇಶದ ವಿಡಿಯೋವನ್ನು ನೋಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಬ್ಯಾಟಿಂಗ್ ಮಾಡಿದ ನಂತರ ನನಗಂತೂ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಎಲ್ಲಾದರೂ ಹೊರಗಡೆ ಓಡಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಮ್ಮ ದರ್ಶನ್ ಆಂಟಿ ತೋಟದ ಕಡೆ ಓಡಾಡ್ಕೊಂಡು ಬರೋಣ ನಡೀರಿ ಅಂತಂದ್ರು. ಹಾಗಾಗಿ ಲತಾ ಮಕ್ಕಳು ಹಾಗೆ ನಾನು, ಶಾಲಿನಿ ಎಲ್ಲರೂ ಕಾರಲ್ಲಿ ಕೂತ್ಕೊಂಡು ಹೋದ್ವಿ. ತೋಟಕ್ಕೆ ಹೋಗಿದ ತಕ್ಷಣ ನಿಜವಾಗ್ಲೂ ನನಗೆ ಈ ವಾತಾವರಣ ನೋಡಿದ್ದಕ್ಕಂತೂ ಸಿಕ್ಕಾಪಟ್ಟೆ ಖುಷಿನೋ ಖುಷಿ, ಜೊತೆಗೆ ಸಿಕ್ಕಾಪಟ್ಟೆ ಬಿಸಿಲಿದ್ದರಿಂದ ಈ ಸಮುದ್ರದಲ್ಲಿರೋಂಥ ಮೀನುಗಳು ದಡಕ್ಕೆ ಬಂದರೆ ಯಾವ ರೀತಿ ಒದ್ದಾಡ್ತಾವೋ ಆ ರೀತಿ ಒದ್ದಾಡೋ ಥರ ಆಯಿತು. ಬಟ್ ಆದರೂ ಪರವಾಗಿಲ್ಲ, ನನಗೆ ಈ ತೋಟದ ವಾತಾವರಣ, ಈ ಬೆಳೆಗಳು ಇದೆಲ್ಲ ನೋಡಿ ತುಂಬಾ ಖುಷಿ ಅಂದರೆ ಖುಷಿ ಆಯಿತು. ಆ ಬಿಸಿಲು ಇದ್ದಿದ್ದು ಎಲ್ಲೋ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇತ್ತೀಚಿನ ದಿನಗಳಲ್ಲಂತೂ ರೈತರ ಜೀವನ ನಿಜವಾಗ್ಲೂ ತುಂಬಾ ಕಷ್ಟ. ಸರಿಯಾದ ಟೈಮ್ಗೆ ಮಳೆ ಬರೋದಿಲ್ಲ, ಬೆಳೆ ಬರೋದಿಲ್ಲ, ಬೆಳೆ ಬಂದರೂ ಕರೆಕ್ಟಾಗಿರುವಂಥ ಬೆಲೆ ಸಿಗೋದಿಲ್ಲ. ಎಷ್ಟೋ ತರಕಾರಿ, ಹಣ್ಣು, ಹೂಗಳು ಎಲ್ಲ ತೊಗೊಂಡೋಗಿ ತಿಪ್ಪೆಗೆ, ರೋಡ್ಗಳಿಗೆ ಸುರಿಯೋಂಥ ಪರಿಸ್ಥಿತಿ ಕೂಡ ಒಂದೊಂದು ಸಾರಿ ಬಂದ್ಬಿಡುತ್ತೆ. ನಾವು ಕೂಡ ಈ ವಿಡಿಯೋ ನೋಡೋಂಥವ್ರಿಗೆ ಕೇಳ್ಕೊಳ್ಳೋದು ಒಂದೇ, ರೈತರ ಹತ್ರ ನೇರವಾಗಿ ಏನು ತರಕಾರಿ, ಹೂವು, ಹಣ್ಣು ಸಿಗುತ್ತೆ ಖಂಡಿತ ಅವ್ರ ಹತ್ರನೇ ನೇರವಾಗಿ ಹೋಗಿ ತೊಗೊಂಡು ಬನ್ನಿ, ಅವ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು, ಈ ಸರ್ಕಾರಗಳ ಒತ್ತಡದಿಂದ ನಮ್ಮ ರೈತರು ಈಗ ಭೂಮಿಯನ್ನು, ಜಮೀನನ್ನು ಉಳಿಸ್ಕೊಳ್ಳೋದು ಕೂಡ ತುಂಬಾ ಕಷ್ಟ. ನಮ್ಮ ಆನೇಕಲ್ ತಾಲೂಕಂತೂ ಸುಮಾರು ಒಂದು 6 ತಿಂಗಳಿಂದ ಸರ್ಜಾಪುರ ಏರಿಯಾ ಸಿಕ್ಕಾಪಟ್ಟೆ ಫೈಟ್ ಮಾಡ್ತಾ ಇದೆ. ಏನು ಸತ್ಯಾಗ್ರಹಗಳು ಮಾಡ್ತಾ ಇದ್ದಾರೆ, ಹೋರಾಟಗಳು ಮಾಡ್ತಾ ಇದ್ದಾರೆ. ಎಲ್ಲ ಇಂಡಸ್ಟ್ರಿಯಲ್ ಮಾಡಬೇಕು, ಜಮೀನನ್ನು ಕಿತ್ಕೊಳ್ಳೋದಕ್ಕೆ ಸರ್ಕಾರ ಟ್ರೈ ಮಾಡ್ತಾ ಇದೆ. ಈ ಥರ ಆದರೆ ಜಮೀನನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ರೈತರೇ ಇಲ್ಲ ಅಂತಂದರೆ ನಮ್ಮ ಬದುಕು ಏನಾಗಬೇಕು, ನಾವು ಏನು ತಿನ್ನಬೇಕು ಅಲ್ವಾ? ಅದಕ್ಕೆ ಬರೀ ಬಾಯಲ್ಲಿ ನಾವು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳೋದಲ್ಲ. ಯಾವತ್ತು ನಾವು ರೈತರಿಗೆ, ಈ ಸೈನಿಕರಿಗೆ ನಾವು ಗೌರವ ಕೊಡ್ತೀವೋ ಆವತ್ತು ಖಂಡಿತ ನಮ್ಮ ದೇಶ ಸುಖವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.